ಫ್ರೆಂಡ್ಸ್ ಇಲ್ಲಿ ನೋಡಿರಿ 4/7/24ಕ್ಕೆ 12 ಗಂಟೆ ಸುಮಾರು ಅವ್ರು ಅಪ್ರೂವಲ್ ಕೊಟ್ಟಾರ. ಅವರು ಅಪ್ರೂವಲ್ ಕೊಟ್ಟದ್ದು ಮೆಸೇಜು ಕಳ್ಸಾರ, ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿ ಹೇಳ್ಯಾರ. ಆಮೇಲೆ ರೆಫರೆನ್ಸ್ ನಂಬರು ಬಂತು SBI ಜನರಲ್ ಇನ್ಶೂರೆನ್ಸ್ ಕಾರ್ ಕೊಟ್ಟಾಗ ವಿತ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ 20ನೇ ತಾರೀಕಿಗೆ ಸಬ್ಮಿಟ್ ಮಾಡಿದ್ಮೇಲೆ ಬಂತು ಮೆಸೇಜ್. ಆಮೇಲೆ ಅಫಿಷಿಯಲ್ ಮೇಲ್ ಐಡಿ SBI ಜನರಲ್ ಇನ್ಶೂರೆನ್ಸ್ ವೆಹಿಕಲ್ ಇದು ಅಫಿಷಿಯಲ್ ಮೇಲ್ ಐಡಿಯಿಂದ ಮೇಲೂ ಬಂತು. ಏನು ಬಂತು, 20,015 ರೂಪಾಯಿ ಎಸ್ಟಿಮೇಟೆಡ್ ಅಮೌಂಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ ಬಂತು. ಇಲ್ಲೇ ಕನ್ನಡದಾಗೂ ಬಂತು 20,015 ರೂಪಾಯಿ ನಿಮ್ಗೆ ಅನುಮೋದಿಸಲಾಗಿದೆ ಅಂತ ಮೆಸೇಜು ಬಂತು ಕನ್ನಡದಾಗ. ಹಂಗೆ SBI ಜನರಲ್ ಇನ್ಶೂರೆನ್ಸಿಂದ 20,015 ರೂಪಾಯಿ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ ಟೆಕ್ಸ್ಟ್ ಮೆಸೇಜು ಬಂತು. ಇಷ್ಟೆಲ್ಲ ಆದಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನಿಮ್ಮದು ಕ್ಲೇಮ್ ಅಮೌಂಟ್ ರಿಜೆಕ್ಟ್ ಆಗೈತಿ ಅಂತಂದು ಹೇಳ್ತಾರೆ. ಯಾಕಂದ್ರೆ ಮನಿ ಲೆಟ್ರ್ ಬರ್ತೈತಿ ವೇಟ್ ಮಾಡಿದ್ರು. ವೇಟ್ ಮಾಡಿದ್ರಿ ಏನಂತಂದ್ರೆ ಒಂದು ಲೆಟ್ರ್ ಬಂತು ಮನಿಗೆ, ಅದ್ರೊಳಗೆ ಅವ್ರು ಕೊಡ್ತಾರೆ ಇಲ್ಲಿ ನೀವು ಕೊಟ್ಟಂಥ ಸ್ಟೇಟ್ಮೆಂಟ್ ಸರಿ ಇಲ್ಲ, ಸ್ಟೋನ್ ಹಿಟ್ ಅಂತ ಹೇಳಿರಿ ನೀವು. ಸ್ಟೋನ್ ಹಿಟ್ ಅದು ಆಗಿಲ್ಲ, ನೀವು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಿಮ್ಮದು ಕ್ಲೇಮ್ ಅಮೌಂಟ್ ರಿಜೆಕ್ಟ್ ಆಗೈತಿ ಅಂತಂದು ಹೇಳಿದರು. ನಾವು ಸ್ಟೋನ್ ಹಿಟ್ ಅಂತಂದು ಯಾವ ರಿಟರ್ನ್ ಸ್ಟೇಟ್ಮೆಂಟ್ ನಾವು ಕೊಟ್ಟೇ ಇಲ್ಲ. ಈ ಥರ ನಂಬರ್ ಒನ್ ಲೂಟ್ ಕಂಪ್ನಿ ಇದೆ SBI ಜನರಲ್ ಇನ್ಶೂರೆನ್ಸ್ ಅಂತಂದ್ರೆ ಏನು ಮಾಡ್ಬೇಕನ್ನೋದು ನಮ್ಗೆ ಗೊತ್ತಾಗೋಲ್ದು. ಈಗ 20,000 ರೂಪಾಯಿ ನಮ್ಮದೇನು ಹೆಂಗೆ ಬರಬೇಕು ಅಥವಾ ನಮಗೂ ಗೊತ್ತಾಗೋಲ್ದು. ಯಾಕಂದ್ರೆ ಇವ್ರು ಯಾವ ಥರ ಇದು ಮಾಡಿದರು ಅಂತ ಗೊತ್ತಾಗೋಲ್ಲ ನಮ್ಗೆ, ರಿಜೆಕ್ಟ್ ಮಾಡಿದ್ರು ಅಂತ. ಯಾಕಂದರೆ ಇವರು SBI ಜನರಲ್ ಇನ್ಶೂರೆನ್ಸಿಂದ ನಮಗೆ ಸೀಲ್ ಹೊಡೆದು ಕೊಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು, ಸೀಲ್ ಹೊಡ್ಸ್ಕೊಂಡು ಬಂದಿದ್ದು. ನಾನು ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಹಾರ್ಡ್ ಕಾಪಿ ಕೊಟ್ಟು ಬಂದೆ ಅಂತ ಹೇಳಿ ಆಮೇಲೆ ವೀಡಿಯೋ ಮಾಡ್ತೇನೆ ಮತ್ತೆ.